ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೈ ಸಂಘರ್ಷ ಮುಂದುವರಿತಾ ಇದೆ. ಬರೀ ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನದ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಅಸಮಾಧಾನಕ್ಕೆ ಬ್ರೇಕ್ ಹಾಕಲಿಕ್ಕೆ ಸ್ಟ್ರಾಂಗ್ ಪಾಲಿಟಿಕ್ಸ್ ಕೂಡ ಈಗ ಶುರುವಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ 138 ಶಾಸಕರ ಒಂದು ಸುಭದ್ರ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ. ಈ ಅಸಮಾಧಾನಕ್ಕೆ ಬ್ರೇಕ್ ಹಾಕಲಿಕ್ಕೆ ಸ್ಟ್ರಾಂಗ್ ಪಾಲಿಟಿಕ್ಸ್ ಈಗ ಶುರುವಾಗ್ತಾ ಇದೆ. ಸ್ಟ್ರಾಂಗ್ ಪಾಲಿಟಿಕ್ಸ್ ಶುರು ಮಾಡಲಿಕ್ಕೆ ಹೈಕಮಾಂಡ್ ಒಂದು ಕಡೆ ತಯಾರಿ ಮಾಡ್ಕೊಳ್ತಾ ಇದೆ. ಮೊನ್ನೆ ಉಪಚುನಾವಣೆ ಗೆಲ್ತು, ಸಾಕಷ್ಟು ಹೈಪ್ ಪಡ್ಕೊಂಡಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಅಹಿಂದ ಸಮಾವೇಶಕ್ಕೆ ಚಿಂತನೆ ನಡೆಸ್ತಾ ಇದ್ರು ಸಿಎಂ ಆಪ್ತರು. ತನ್ನ ಚಾಣಾಕ್ಷ ನಡೆಯಿಂದ ಸಿದ್ದು ಬಣಕ್ಕೆ ಟಕ್ಕರ್ ಕೊಟ್ಟಿದೆ ಡಿಕೆ ಬಣ. ಡಿಕೆಶಿಯ ಮಾಸ್ಟರ್ ಸ್ಟ್ರೋಕ್ಗೆ ಮತ್ತಷ್ಟು ಈಗ ಸಿಎಂ ಬಣ ಕೆರಳಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವರದ್ದು ಅವರದೇ ಆದಂತಹ ಒಂದು ಅಹಿಂದ ಬಣ ಇದೆ. ಆ ಅಹಿಂದ ಬಣಕ್ಕೆ ಟಕ್ಕರ್ ಕೊಡಲಿಕ್ಕೆ ಡಿ ಕೆ ಶಿವಕುಮಾರ್ ಬಣ ಈಗ ಮುಂದಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಒಂದು ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಭೆ ಮಾಡಬೇಕು ಅಂತ ಎಲ್ಲ ಥರದ್ದು ತಯಾರಿ ಕೂಡ ನಡೆದಿತ್ತು. ಕೆಲವರು ಗೈರಾಗಿದ್ರು ಆ ಸಭೆಗೆ. ಅಲ್ಲೇ ಅರ್ಥ ಆಗಬೇಕಿತ್ತು, ಇಲ್ಲಿ ಬಣದ ಬಡಿದಾಟ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಇದೆ, ವೈಷಮ್ಯಗಳು ಇದ್ದಾವೆ. ಈ ಸಮಾವೇಶಕ್ಕೆ ಇನ್ ಕೇಸ್ ನಾವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಸಿದ್ದರಾಮಯ್ಯನವರ ವೈಯಕ್ತಿಕ ವರ್ಚಸ್ಸು ಇಲ್ಲಿ ಬಲಗೊಳ್ಳುತ್ತೆ. ತಾನೊಬ್ಬ ಮಾಸ್ ಲೀಡರ್ ಅಂತ ಸಂದೇಶ ರವಾನೆ ಆಗುತ್ತೆ. ಬರೀ ಬಿಜೆಪಿ ಜೆಡಿಎಸ್ಗೆ ಅಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರಿಗೂ ಅದು ಸಂದೇಶ ಹೋಗುತ್ತೆ ಅಂತ. ಅಸಮಾಧಾನ ಹೊರಬಾರದಂತೆ ತಡೆಯಲಿಕ್ಕೆ ಈಗ ವರಿಷ್ಠರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಚಿವರ ಕಾರ್ಯವೈಖರಿಯ ವರದಿಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈಗ ತರಿಸ್ಕೊಳ್ತಾ ಇದ್ದಾರೆ ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. ಪಕ್ಷದಲ್ಲಿ ಗೊಂದಲ ಮೂಡಿಸುವ ಸಚಿವರ ತಲೆದಂಡಕ್ಕೂ ಈಗ ಚಿಂತನೆ ನಡೆಸಿದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ಒಂದಿಷ್ಟು ಮಾತುಕತೆ ಆಗ್ತಾ ಇತ್ತು. ಈ ಮೂಲಕ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಅಂತ ಸಂದೇಶ ಕೂಡ ಈಗ ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ ರವಾನೆ ಮಾಡಲಿಕ್ಕೆ ಎಲ್ಲ ರೀತಿಯಾದ ತಯಾರಿ ಮಾಡ್ಕೊಂಡಿದ್ದಾರೆ. ಮೂಲಗಳ ಪ್ರಕಾರ ಕನಿಷ್ಠ 3 ರಿಂದ 4 ಜನ ಸಚಿವರ ಸ್ಥಾನಕ್ಕೆ ಕುತ್ತು ಬರುತ್ತಾ. ಹೈಕಮಾಂಡ್ ಹಿಟ್ ಲಿಸ್ಟ್ನಲ್ಲಿವೆ 7-8 ಸಚಿವರ ಹೆಸರುಗಳು. ಹಾಗಾದರೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಒಂದಿಷ್ಟು 7-8 ಜನರಿಗೆ ಕೋಕ್ ಕೊಡ್ತಾರೆ ಅನ್ನುವಂತಹ ಒಂದಿಷ್ಟು ಮಾತುಗಳು ಸ್ವತಃ DCM ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲೇ ಪರೋಕ್ಷವಾಗಿ ಬಂದಿತ್ತು. ಅವ್ರು ನೇರವಾಗಿ ಹೇಳಲಿಲ್ಲ ತಮ್ಮ ಸ್ಥಾನವನ್ನು ಬಿಟ್ಟು ಹೋಗಲಿಕ್ಕೆ ರೆಡಿಯಾಗಿರಬೇಕು ಅಂತ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅದೇ ದಾಟಿಯಲ್ಲಿ ಹೇಳಿದರು, ಒಂದು 7-8 ಜನರಿಗೆ ಕೋಕ್ ಕೊಡ್ಬೋದು, ತಮ್ಮ ಮನೆ ಖಾಲಿ ಮಾಡಬೇಕಾಗ್ತದೆ ಅಂದರೆ. ತಮ್ಮ ಮನೆ ಖಾಲಿ ಮಾಡಬೇಕಂದ್ರೆ ಈಗ ಸಚಿವರಿಗೆಲ್ಲ ಕೊಟ್ಟಿದ್ದಾರಲ್ಲ, ಆ ಮನೆ ಖಾಲಿ ಮಾಡಬೇಕು, ತಮ್ಮ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕಾಗ್ತದೆ. ಮತ್ತು ಹೊಸಬರು ಸಾಕಷ್ಟು ಜನ ಈಗ ವೇಟ್ ಮಾಡ್ತಾ ಇದ್ದಾರೆ, ಕ್ಯೂವಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ನಾ ಮುಂದು ತಾ ಮುಂದು, ನನಗೊಂದು ಅವಕಾಶ ಕೊಡಿ ಅಂತ. ಯಾಕಂದರೆ ಸಾಕಷ್ಟು ಜನ ಹಿರಿಯ ಕಾಂಗ್ರೆಸ್ನ ಶಾಸಕರು ಈಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಾಗವಾಡ ಶಾಸಕ ರಾಜು ಕಾಗೆ ಇರ್ಬೋದು, ಮತ್ತು ತನ್ವೀರ್ ಸೇಠ್ ಇರ್ಬೋದು, CN ಬಾಲಕೃಷ್ಣ ಇರ್ಬೋದು, ಹೀಗೆ ಸಾಕಷ್ಟು ಜನ ಕಾಂಗ್ರೆಸ್ನ ಹಿರಿಯ ಶಾಸಕರು ನನಗೂ ಒಂದು ಅವಕಾಶ ಕೊಡಿ, ನಾವು ಕೂಡ ಸೇವೆ ಮಾಡ್ತೀವಿ, ಇಷ್ಟು ಕೊಟ್ಟಿದ್ದೀರಲ್ಲ ಅವರಿಗೆ 1.5 ವರ್ಷ ಸಚಿವ ಸ್ಥಾನ ಕೊಟ್ಟಿದ್ದೀರ, ನಮಗೊಂದು ಕೊಡಿ ಅವಕಾಶ, ನಾವು ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಭುಗಿಲೆದಿದೆ. Ashwavega English News. Coming soon. Your channel, your voice, your trust.